ಹಲೋ, ನಮಸ್ಕಾರ. ಗ್ರಹಣ ಮುಗಿದ ಮೇಲೆ ನಮ್ಮ ಮನೆಯ ಪೂಜೆ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಬೇಗ 5:30ಗೆ ಎದ್ದು ನಾನು ಸ್ನಾನ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಬಾಗಿಲು ತೊಳೆದು ರಂಗೋಲಿಗೆ ಎಲ್ಲ ಹಾಕಿ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಜೋಡಿಸಿ ಪೂಜೆ ಮಾಡಿ ನಾನು ಅಮ್ಮನ ಅಲಂಕಾರ ಮಾಡಿ ಹಾಗೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯವರನ್ನು ಕೂರಿಸಿ ಅವರಿಗೆ ಪಾನಕ ಅವರಿಗೆ ಪ್ರಸಾದವನ್ನು ಮಾಡಿ ಅವರಿಗೆ ನೈವೇದ್ಯ ಇಟ್ಟು ಅಮ್ಮನ ಅಲಂಕಾರ ಹಾಗೆ ಕಾಮಾಕ್ಷಿ ದೀಪದ ವೀಳ್ಯದೆಲೆ ಎಲ್ಲ ಇಟ್ಟು ಕಾಮಾಕ್ಷಿ ದೀಪವನ್ನು ಪೂಜಿಸಿ ಎಲ್ಲ ಚೆನ್ನಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೇನೆ ಫ್ರೆಂಡ್ಸ್. ಪೂಜೆ ಎಲ್ಲ ಆದ ಮೇಲೆ ನಾವು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಇದು ಲಾಸ್ಟ್ 16ನೇ ದಿನದ 4ನೇ ಬಾರಿ ನಾವು ಹೋಗಬೇಕಾಗಿತ್ತು. ಹಾಗೆ ಹೋಗಿ ಅಲ್ಲಿ ತೆಂಗಿನಕಾಯಿಯನ್ನು ಬಿಚ್ಚಿ ತೆಗೆದುಕೊಂಡು ಬಂದು ನಾವು ಸಾಯಂಕಾಲ ಆ ತೆಂಗಿನಕಾಯಿಯನ್ನು ಪ್ರಸಾದವನ್ನಾಗಿ ಸಿಹಿ ಪೊಂಗಲ್ ಮಾಡಿ ಅದನ್ನು ಆ ದೇವರಿಗೆ ನೈವೇದ್ಯವನ್ನು ಮಾಡಿ ದೇವರಿಗೆ ನೈವೇದ್ಯವಿಟ್ಟು ಆಮೇಲೆ ನಾವು ಚೆನ್ನಾಗಿ ಪೂಜೆ ಮಾಡಿಕೊಂಡೆವು. ಅದೇ ದಿನ ರಾತ್ರಿ ನಮ್ಮ ಗಿಡದಲ್ಲಿ ಬ್ರಹ್ಮಕಮಲ ಗಿಡದಲ್ಲಿ ಹೂವು ಅರಳಿತ್ತು. ಆ ಹೂವು ಎಲ್ಲ ಕಿತ್ತುಕೊಂಡು ಬಂದು ದೇವರಿಗೆ ಅಲಂಕಾರ ಮಾಡಿದೆ. ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ. ಆ ಬ್ರಹ್ಮಕಮಲದಲ್ಲಿ ಅಮ್ಮ ಕುಳಿತುಕೊಂಡಿರುವ ಹಾಗೆ, ಅರಳಿದ ಕಮಲದಲ್ಲಿ ಕುಳಿತುಕೊಂಡಿರುವ ಹಾಗೆ ಆ ಮಹಾತಾಯಿ ಎಷ್ಟು ಕಂಗೊಳಿಸುತ್ತಿದ್ದಾರೆ. ನೋಡುತ್ತಿದ್ದರೆ ಇನ್ನೂ ನೋಡಬೇಕು ಅನಿಸುತ್ತದೆ, ಅಷ್ಟು ಸುಂದರವಾಗಿದ್ದಾರೆ.